ಭಗವದ್ಗೀತೆಯ ಸ್ಫೂರ್ತಿದಾಯಕ ಮಾತುಗಳು. ನಿಮ್ಮನ್ನು ಒಳಗಿನಿಂದ ಮೇಲಕ್ಕೆತ್ತಿ ನಕಾರಾತ್ಮಕತೆಗೆ ಬಲಿಯಾಗಬೇಡಿ. ನಿಮ್ಮ ಮನಸ್ಸು ಹತ್ತಿರದ ಸ್ನೇಹಿತ ಮತ್ತು ದೊಡ್ಡ ಶತ್ರುವಾಗಬಹುದು. ಜೀವನವು ಪ್ರಜ್ಞೆಯ ಸ್ಥಿತಿ. ಅದನ್ನು ಬದುಕಿ ಮತ್ತು ಅದನ್ನು ಅನುಭವಿಸಿ ಅದಕ್ಕೆ ಸಾಕ್ಷಿಯಾಗಿರಿ. ನಾವು ಬದಲಾದಾಗ ಕೆಲವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಅಂತೆಯೇ ಕಳೆದುಕೊಳ್ಳುವುದಕ್ಕಿಂತ ಹೆಚ್ಚು ಪಡೆಯುವ ಸಾಧ್ಯತೆಗಳೂ ಇವೆ. ಆದ್ದರಿಂದ ಒಳ್ಳೆಯವರಾಗಿ ಬದಲಾಗಲು ಭಯಪಡದಿರಿ. ಬದಲಾವಣೆ ಎಂಬುವುದು ಅಗತ್ಯ. ನಿನ್ನ ಕೆಟ್ಟ ಸಮಯದಲ್ಲಿ ನೆಚ್ಚಿನ ವ್ಯಕ್ತಿಗಳು ನಿನ್ನ ಮನಸ್ಸಿನಿಂದ ಹೊರಹೋಗುತ್ತಾರೆ. ಜೀವನದಲ್ಲಿ ಕಷ್ಟಗಳು ಎದುರಾಗದೆ ಬರೀ ಸುಖವೇ ಇರಬೇಕು ಎಂದು ಅಪೇಕ್ಷಿಸುವುದು ಸರಿಯಲ್ಲ. ಸ್ವಲ್ಪವಾದರೂ ಮಳೆ ಬಂದ ಮೇಲಷ್ಟೇ ಕಾಮನಬಿಲ್ಲು ಕಾಣಲು ಸಾಧ್ಯ. ಹೀಗಾಗಿ ಎದುರಾಗುವ ಕಷ್ಟಕ್ಕೆ ಎದೆಗುಂದದೆ ಧೈರ್ಯದಿಂದ ಮುಂದೆ ಸಾಗಿದ್ದಲ್ಲಿ ನಲಿವು ಜೊತೆಯಲ್ಲೇ ಬರುತ್ತದೆ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ನಿಮಗೇನಾದರೂ ಯೋಗ್ಯವಾದುದನ್ನು ಸಿಕ್ಕಿದರೆ ಕಳೆದುಕೊಳ್ಳದೆ ಉಳಿಸಿಕೊಳ್ಳಿ. ಏಕೆಂದರೆ ದೇವರು ಯೋಗ್ಯರಿಗಷ್ಟೇ ಉತ್ತಮವಾದುದನ್ನು ನೀಡುವುದು. ಪಾರ್ಥ: ಎಲ್ಲ ನನ್ನ ವಿರುದ್ಧ ನಿಂತಿದ್ದಾರೆ ಕೃಷ್ಣ. ಕೃಷ್ಣ: ಎಲ್ಲ ಸೋಲುವರು ಪಾರ್ಥ. ಗೆಲುವು ಅಂತ ಗುಟ್ಟೇನಲ್ಲ. ಯೋಗ್ಯ ತಯಾರಿ, ಕಠಿಣ ದುಡಿಮೆ ಮತ್ತು ಸೋಲುಗಳಿಂದ ಕಲಿತ ಪಾಠಗಳ ಮಿಶ್ರಣವೇ ಯಶಸ್ಸು. ಸುವಿಚಾರ ಶ್ರೇಷ್ಠ ಸಂಸ್ಕಾರಕ್ಕೆ ಕಾರಣವಾಗುತ್ತದೆ. ದುರ್ವಿಚಾರ ದುರ್ಗುಣಗಳಿಗೆ ಕಾರಣವಾಗುತ್ತದೆ. ಒಳ್ಳೆಯ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ. ಪ್ರೇರಣೆಗಾಗಿ ಕಾಯುತ್ತಾ ಕುಳಿತರೆ ಯಾವ ಕೆಲಸವನ್ನು ಆರಂಭಿಸಲು ಸಾಧ್ಯವಿಲ್ಲ. ಆರಂಭಿಸಿದ ಕೆಲಸ ಮುಂದುವರೆಸುವುದಕ್ಕಿಂತ ದೊಡ್ಡ ಪ್ರೇರಣೆ ಮತ್ತೊಂದಿಲ್ಲ. ಲಾಭಕ್ಕಿಂತ ಕರ್ತವ್ಯ ಮುಖ್ಯ. ಮಾತಿಗಿಂತ ಕೃತಿ ಮುಖ್ಯ. ಜಯಕ್ಕಿಂತ ಸಾಧನೆ ಮುಖ್ಯ. ಆದರೆ ವಿಶ್ವ ಪರಿವರ್ತನೆಗೆ ಭಗವಂತನ ನೆನಪೇ ಮುಖ್ಯ. ಚಿಂತೆ ಇಲ್ಲದ ಜೀವನವನ್ನು ಭಗವಂತ ಯಾರಿಗೂ ನೀಡುವುದಿಲ್ಲ. ಆದರೆ ಚಿಂತೆಯನ್ನು ಮರೆಸುವಂತಹ ಸಂಬಂಧವನ್ನು ಖಂಡಿತ ನೀಡುತ್ತಾನೆ. ಅಂತಹ ಸಂಬಂಧವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲುತ್ತೆ. ಕನ್ನಡಿಯು ಧೂಳಿನಿಂದ ಮುಚ್ಚಿ ಹೋಗಿರುವಂತೆ ಬುದ್ಧಿಶಕ್ತಿಯು ಕೋಪದಿಂದ ಮುಚ್ಚಿ ಹೋಗುತ್ತದೆ. ಋಣ ಮುಗಿದ ತಕ್ಷಣ ನಾವೆಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಾಘಾತ ಇವೆಲ್ಲವೂ ಕಾರಣ ಮಾತ್ರ. ಯಶಸ್ಸು ಎಂಬುವುದು ಅಂತಿಮವಲ್ಲ. ವೈಫಲ್ಯ ಎಂಬುವುದು ಮಾರಕವಲ್ಲ. ಮುಂದುವರಿಯುವ ಧೈರ್ಯ ಮಾತ್ರ ಮುಖ್ಯ. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಜೀವನಕ್ಕಿಂತ ದೊಡ್ಡ ವಿದ್ಯಾಲಯ, ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾವುದೂ ಇಲ್ಲ. ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮ ಕ್ಷಮೆ ದೊಡ್ಡ ಶಿಕ್ಷೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ತಾಳ್ಮೆ ಇರಲಿ. ಮುಂದೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಒಳ್ಳೆಯತನ ಗೆದ್ದೇ ಗೆಲ್ಲುತ್ತೆ. ನನ್ನವರು ನಮ್ಮವರು ಎನ್ನುವುದೆಲ್ಲ ಭ್ರಮೆ. ಇಲ್ಲಿ ಕೇವಲ ನೀನೊಬ್ಬನೇ. ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಂಡವನು ಒಂದಲ್ಲ ಒಂದು ದಿನ ವಿಜಯಕ್ಕೆ ಹತ್ತಿರವಾಗುತ್ತಾನೆ. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಫಲ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಕರ್ತವ್ಯ. ಬೆಳಕು ಹೇಗೆ ಕತ್ತಲನ್ನು ಗೆಲ್ಲುತ್ತದೆಯೋ ಹಾಗೆಯೇ ಒಳ್ಳೆಯತನ ಕೆಡುಕನ್ನು ಗೆಲ್ಲುತ್ತದೆ. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿ ಇರುವ ಎಲೆಯವರೆಗೆ ಹೇಗೆ ತಲುಪುತ್ತದೆಯೋ ಹಾಗೆ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪುತ್ತದೆ. ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಲೇಬೇಕಾದುದೇ ಬದುಕು. ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ. ಎಲ್ಲ ಇದೆ ಎಂದು ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರೋದಿಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು. ಬೆಲೆಯಿಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತಿರುವುದು ಒಳ್ಳೆಯದು. ಗೆಲುವಿನ ದಾರಿ ತುಂಬಾ ಕಷ್ಟ. ಆ ದಾರಿ ಹುಡುಕಲು ಹೊರಟವರು ಯಾವಾಗಲೂ ಒಂಟಿಯಾಗಿರುತ್ತಾರೆ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಟಿಸುತ್ತಾ ಇದ್ದಾರೆ ಎಂದು ನಿನಗೆ ತಿಳಿಸಲು. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗುವುದಿಲ್ಲ.
ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದು, ಸದ್ಯಕ್ಕೆ ಆಗುತ್ತಿರುವುದೆಲ್ಲ ಒಳ್ಳೆಯದು, ಮುಂದೆ ಆಗುವುದೆಲ್ಲ ಒಳ್ಳೆಯದೇ. ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರೂ ಒಬ್ಬಂಟಿಯಾಗಿ ನಿಲ್ಲುವ ಸಾಹಸ ಮಾಡು. ಆದರೆ ಸತ್ಯಧರ್ಮದ ಪರವಾಗಿರು, ನಿನ್ನ ಜೊತೆ ಪರಮಾತ್ಮ ನಿಲ್ಲುತ್ತಾನೆ. ನಾವು ಸಂಪಾದಿಸಿದ ಒಡವೆ, ವಸ್ತ್ರ, ಹಣ, ಆಸ್ತಿ, ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರ ಆಗಿರುತ್ತವೆ. ದೈನಂದಿನ ಯುದ್ಧಕ್ಕೆ ಭಗವದ್ಗೀತೆಯ ಪಾಠಗಳು. ಫಲಗಳ ಚಿಂತೆ ಬಿಡು, ಪ್ರಾಮಾಣಿಕ ಪ್ರಯತ್ನ ಮಾಡು. ಸವಾಲುಗಳು ಎದುರಾದಾಗ ಹೇಡಿಯಂತೆ ಆಗಬೇಡ, ಧೈರ್ಯದಿಂದ ಎದುರಿಸು. ಸಾವಿಗೆ ಹೆದರಬೇಡ, ಯಾಕೆಂದರೆ ನೀನು ದೇಹವಲ್ಲ, ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಬದುಕಿನಲ್ಲಿ ವ್ಯತಿರಿಕ್ತ ಸಂದರ್ಭಗಳು ಬರುವುದು ಸಹಜ, ಅವುಗಳನ್ನು ಧೈರ್ಯದಿಂದ ಎದುರಿಸು. ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ಮೊದಲು ಯಾರಿಗೆ ಹೇಳಬೇಕು ಎಂದು ಮನಸ್ಸು ಬಯಸುತ್ತದೋ ಅವರು ನೀವು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ ಎಂದರ್ಥ. ಹಠ ಎಂದರೆ ನಿನಗೆ ಬೇಕಾದದ್ದನ್ನು ಪಡೆದು ಮರೆಯುವುದಲ್ಲ. ಎಲ್ಲಿ ನಿನಗೆ ಬೆಲೆ ಇಲ್ಲವೋ ಅಲ್ಲಿ ನಿನ್ನ ಬೆಲೆ ಸೃಷ್ಟಿಸುವುದು, ಅದು ನಿಜವಾದ ಹಠ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ನೀನು ಮಲಗುವ ಮುನ್ನ ಎಲ್ಲರನ್ನೂ ಕ್ಷಮಿಸು, ನೀನು ಏಳುವ ಮುನ್ನ ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಶಾಂತಿ, ಸೌಮ್ಯತೆ, ನಿಶ್ಶಬ್ದತೆ, ಆತ್ಮನಿಯಂತ್ರಣ ಮತ್ತು ಪವಿತ್ರತೆ ಇವೇ ಮನಸ್ಸಿಗೆ ಅಗತ್ಯವಾದ ಶಿಸ್ತುಗಳು. ಮನಸ್ಸು ಶಾಂತವೂ ಸ್ವಚ್ಛವೂ ಆಗಿರಲು ಸ್ವಯಂ ನಿಯಂತ್ರಣ, ಶಕ್ತಿ ಮತ್ತು ಸಹನೆ ಇವುಗಳು ಜೀವನದ ಭಾಗವನ್ನಾಗಿಸಬೇಕು. ಮರದ ಕೆಳಗೆ ಹಾಕಿದ ನೀರು ಮರದ ತುದಿಯಲ್ಲಿರುವ ರೆಂಬೆ, ಕೊಂಬೆ, ಎಲೆಗಳಿಗೆಲ್ಲ ಹೇಗೆ ತಲುಪುತ್ತದೆಯೋ ಹಾಗೆಯೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಎಲ್ಲ ಕೆಲಸಗಳು ಭಗವಂತನನ್ನು ತಲುಪುತ್ತದೆ. ಕೃಷ್ಣ, ಅವರು ನನ್ನನ್ನು ತುಂಬ ನೋಯಿಸಿದ್ದಾರೆ, ನಾನು ಅವರನ್ನು ಹೇಗೆ ಕ್ಷಮಿಸಲಿ? ಕ್ಷಮೆ ಎಂದರೆ ಅವರು ಸರಿಯಿದ್ದರು ಎಂಬುವುದಲ್ಲ, ನೀನು ಅವರ ನೆರಳಿನಿಂದ ಮುಕ್ತನಾಗುವುದು. ಕ್ಷಮಿಸಿದಾಗ ಅವರು ಬಿದ್ದ ಸ್ಥಳದಲ್ಲಿ ನೀನು ಎದ್ದುಕೊಳ್ಳುತ್ತೀಯ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ಶಸ್ತ್ರವನ್ನು ಹಿಡಿಯದೆ ಗೆಲುವು ತಂದುಕೊಟ್ಟ ಕೃಷ್ಣ, ಸೋಲು ನಿಶ್ಚಿತವಿದ್ದರೂ ಕೈಬಿಡದ ಕರ್ಣ. ಎಲ್ಲ ಮಹಾನ್ ಕೆಲಸಗಳು ಆರಂಭದಲ್ಲಿ ಅಸಾಧ್ಯವೆಂದೇ ಕಾಣುತ್ತದೆ. ಹುಟ್ಟುವಾಗ ಉಸಿರು ಇರುತ್ತೆ, ಹೆಸರು ಇರೋದಿಲ್ಲ. ಸತ್ತಾಗ ಉಸಿರು ನಿಲ್ಲುತ್ತೆ, ಹೆಸರು ಮಾತ್ರ ಉಳಿಯುತ್ತೆ. ಅದಕ್ಕಾಗಿ ಬದುಕಿದಷ್ಟು ದಿನ ಉಪಕಾರ ಮಾಡದಿದ್ದರೂ ಅಪಕಾರ ಮಾಡದೆ ಬದುಕಿರಿ. ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರಥಿಯಾಗು, ಆದರೆ ಸ್ವಾರ್ಥಿಯಾಗಬೇಡ. ಕೆಲವರಿಗೆ ಎಷ್ಟೇ ಅಭ್ಯಾಸ ಮಾಡಿದರೂ ಏಕಭಕ್ತಿ ಸಾಧ್ಯವಾಗುವುದಿಲ್ಲ. ಆಧ್ಯಾತ್ಮ ಮಾರ್ಗದ ಸಾಧನೆಯಲ್ಲಿ ಮನಸ್ಸಿಗೆ ಒಂದು ಜನ್ಮದ ಅಭ್ಯಾಸ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಇಡೀ ಜನ್ಮ ಅಭ್ಯಾಸ ಮಾಡಿದರೂ ಏಕಾಗ್ರತೆ ಬರದೇ ಇರಬಹುದು. ಇಂಥವರಿಗೆ ಕರುಣಾಳು ಕೃಷ್ಣ ಹೇಳುತ್ತಾನೆ, ನೀನು ಮಾಡುವ ಕರ್ಮವನ್ನು ಸ್ವಾರ್ಥಕ್ಕಾಗಿ ಮಾಡದೆ ಭಗವಂತನ ಪೂಜೆ ಅನ್ನುವ ಅನುಸಂಧಾನದಿಂದ ಮಾಡು ಎಂದು. ತನ್ನ ದೈನಂದಿನ ಪ್ರತಿ ಕರ್ಮವನ್ನು ಅರ್ಪಣ ಭಾವದಿಂದ ಭಗವಂತನ ಪೂಜೆ ಎಂದು ಮಾಡಿ ಆಧ್ಯಾತ್ಮ ಮಾರ್ಗದಲ್ಲಿ ಸಿದ್ಧಿ ಪಡೆಯಬಹುದು.